ಕರುನಾಡ ನಿಧಿ ವಾರಪತ್ರಿಕೆ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್. ಬೆಂಗಳೂರು ನಗರದ ಜೆಪಿ ರಸ್ತೆಯ ಕನ್ನಡ ಭವನದಲ್ಲಿ ಕರುನಾಡ ನಿಧಿ ವಾರಪತ್ರಿಕೆಯ ಮೊದಲ ವಾರ್ಷಿಕೋತ್ಸವದ ಅಂಗವಾಗಿ ಕರುನಾಡ ನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆಯನ್ನು ಮಾಡಲಾಗಿತ್ತು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಂತಹ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್ನ ಸಂಸ್ಥಾಪಕರು, ವಕೀಲರು ಆದಂತಹ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ರವರು ಮಾತನಾಡುತ್ತಾ, ನ್ಯಾಯಾಂಗ ಕಾರ್ಯಾಂಗ ಎಡವಿದಾಗ ಧ್ವನಿ ಎತ್ತುವಂತಹ ಕಾರ್ಯ ಮಾಡುವುದು ಪತ್ರಿಕಾ ರಂಗ. ಹೀಗಿರುವಾಗ ಇಂದಿನ ಕೆಲ ಮಾಧ್ಯಮಗಳಲ್ಲಿ ಸಮುದಾಯ ಜಾತಿವಾದಗಳು ನಡೆಯುತ್ತಿದೆ. ಕೇವಲ ಜಾತಿ ಧರ್ಮಗಳಿಗೆ ಸೀಮಿತವಾಗಿದೆ. ಯಾವ ಸಮುದಾಯದಲ್ಲಿ ಯಾರು ಹುಟ್ಟಬೇಕು ಎಂದು ಯಾರು ಕೂಡ ಅಪ್ಲಿಕೇಶನ್ ಹಾಕಿ ಹುಟ್ಟುವುದಿಲ್ಲ. ಇನ್ನು ಎಂದರೆ ಹಿಂಸೆಯಿಂದ ದೂರವಿದ್ದು 4 ಜನರಿಗೆ ಒಳ್ಳೆಯದನ್ನು ಮಾಡುವವನು. ಮೊಹಬ್ಬತ್ ಸೆ 4 ಲೋಗೋಂಕು ಚಲಾನೆ ವಾಲಾ ಮುಸಲ್ಮಾನ್. ಕಷ್ಟದಲ್ಲಿ ಇರುವವರನ್ನು ನಾನು ಇದ್ದೀನಿ ಅಂತ ತೋರಿಸಿಕೊಳ್ಳುವವನು ಕ್ರಿಶ್ಚಿಯನ್. ಅದು ಬಿಟ್ಟು ಕುಲ ಗೋತ್ರ ಎಂದು ಪರದಾಡುವುದು ಏಕೆ ಎಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದ ಜನತೆಗೆ ಪ್ರಶ್ನಿಸಿದರು. ಮೌಲಾ ಶರೀಫ್ ರವರ ಭಾಷಣೆಯನ್ನು ಸಮಾರಂಭದಲ್ಲಿ ಕೇಳುಗರು ಚಪ್ಪಾಳೆ ಮುಖಾಂತರ ಅಭಿನಂದಿಸಿದರು. ಕರುನಾಡ ನಿಧಿ ವಾರಪತ್ರಿಕೆ ಮೊದಲ ವಾರ್ಷಿಕೋತ್ಸವದ ಅಂಗವಾಗಿ ಸಂಸ್ಥಾಪಕರು ಹಾಗೂ ಪ್ರಕಾಶಕರು ಆದಂತಹ ಸೈಯದ್ ಶೋಯಬ್ ಎಂ ರವರನ್ನು ಅಭಿನಂದಿಸಿ, ಮುಂದಿನ ದಿನಗಳಲ್ಲಿ ತಮ್ಮ ಪತ್ರಿಕೆ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಸಾರುವಂತೆ ಆಗಲಿ, ಒಳ್ಳೆ ಮಟ್ಟದಲ್ಲಿ ಕರುನಾಡ ನಿಧಿ ಪತ್ರಿಕೆ ಬೆಳೆಯಲಿ ಎಂದು ಹೇಳಿದರು. ಒಂದು ಚಾನೆಲ್ ಬರುತ್ತೆ, 24 ಗಂಟೆ ಒಂದು ಸಮುದಾಯ ಬೆಳೆಯೋದು. ಯಾವ ಸಮುದಾಯನೂ ನೀನೇನು ಅಪ್ಲಿಕೇಶನ್ ಹಾಕಿಬಿಟ್ಟು ಹುಟ್ಟಬೇಕಂತ ಏನು ಹುಟ್ಟಿಲ್ಲ. ಏನಲ್ಲ ಹತ್ರ ಈ ಸಾಬ್ರ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಿ ಏನ್ರಿ ಖಾದರ್ ಸಾಹೇಬ್ರ, ನಾನು ಕೇಳ್ತೀನಿ ನಿಮ್ಗೆ. ಅಲ್ಲ ಯಾವತ್ತಾದ್ರೂ ನಮ್ಗೆ ಕಾಣ್ಬಿಟ್ಟು ನಾವೇನಾದ್ರು ಅಪ್ಲಿಕೇಶನ್ ಹಾಕಿದ್ವಾ? ಪೊಲೀಸ್ ಪ್ಯಾದೆ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು, ಪೋಸ್ಟ್ ಮ್ಯಾನ್ ಹಾಕ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ಬೇಕು, P1 ಹಾಕ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ನಾನು ಇಲ್ಲಿ ಸೇರಿರುವ ಹಿಂದೂ ಬಾಂಧವರು ಕೇಳ್ತೀನಿ, ಏನ್ ಬ್ರಹ್ಮದೇವ್ರು ಯಾವತ್ತೊಂದು ಕನ್ಸಲ್ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ಹುಟ್ಟಿದೀವ? ವಾಟ್ ಇಸ್ ದ ಮೀನಿಂಗ್ ಆಫ್ ಹಿಂದೂ? ಹಿಂಸೆಯಿಂದ ದೂರ ಇದ್ದು 4 ಜನರಿಗೆ ಒಳ್ಳೆ ಮಾಡುವ ಏಕೈಕ ಕೆಲಸ ಮಾಡುವವನು ಹಿಂದೂ. ವಾಟ್ ಇಸ್ ದ ಮೀನಿಂಗ್ ಆಫ್ ಮುಸಲ್ಮಾನ್? ಮೊಹಬ್ಬತ್ ಸೆ 4 को लेकर चलने वाले का नाम ಮುಸಲ್ಮಾನ್. ಕಷ್ಟದಲ್ಲಿರುವವರಿಗೆ ನಾನಿದ್ದೀನಂತ ತೋರಿಸ್ಕೊಳ್ಳೋನು ಕ್ರಿಶ್ಚಿಯನ್. ಇದು ಬಿಟ್ಬಿಟ್ಟು ಜಾತಿ ಮತ ಕುಲ ಗೋತ್ರ ನಾನು ಕೇಳ್ತೀನಿ, ಕಾಣದೇ ಇರುವ ದೇವರಿಗೆ ಪೂಜೆ ಮಾಡುವ ನಾವು. ಬಸವಣ್ಣ 12ನೇ ಶತಮಾನದಲ್ಲಿ ಹೇಳ್ತಾರೆ, ಅವನಾರವ ಇವನಾರವ, ಅವನಮ್ಮವ ಇವನಮ್ಮವ. ಈಗೇನಿಲ್ಲ, ಅವನಾರವ ಅವನು ಸಾಪ, ಇವನಾರವ ಇವನು ಗೊಲ್ಲ, ಅವನ್ಯಾರಪ್ಪ ಅವನು ಗೌಡ, ಇವನ್ಯಾರಪ್ಪ ಲಿಂಗಾಯತ. ಯಾ ನನ್ನ ಮಗ ಹೇಳಿದ್ದ ಬಗಡಿಗೆ ನಿಂಗೆ ಇದ ಹೇಳಿದ್ದ? ಶರೀಫ್ ಅವರು ವಕೀಲರು, ಸುಪ್ರೀಂ ಕೋರ್ಟ್ ಮತ್ತು ಹಿಂದೂಸ್ತಾನ್ ಗ್ರೂಪ್ ಆಫ್ ಅಧ್ಯಕ್ಷರು. ಈ ಹೆಸರು ಹೇಳಲಿಕ್ಕೆ ಈ ವೇದಿಕೆ ಮೇಲೆ ಖುಷಿ ಆಗುತ್ತೆ. ನೀವು ಬೆಳಿಗ್ಗೆ ಮುಂಜಾನೆ ನಮ್ಮನ್ನ ಆಶೀರ್ವಾದಕ್ಕೆ ಏನು ಕರುನಾಡ ನಿಧಿ ಪತ್ರಿಕೆಯನ್ನು ಆಶೀರ್ವಾದಕ್ಕೆ ಬಂದಿದ್ರಿ. ನಿಮ್ಗೆ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ ಅಂತ ನಾನು ನಿಮಗೆ ಸ್ವಾಗತವನ್ನು ಕೋರ್ತೇನೆ.